ಅಕ್ಷರನಾಗಿ ಮೃತರಾಗಿ ದೇವರಾಗಿ ಪುನರುತ್ಥಾನರಾಗಿ ಅದೇ ದೇವರು ಹಿಂದಿರುಗಿ ಬರುತ್ತಾ ಮಹಾ ಆರ್ಭಟದಂತೆ ರಾಜಾಧಿರಾಜನಾಗಿ ಬರುವುದನ್ನು ನಾವು ನೋಡಲಿದ್ದೇವೆ. ಆ ಮಹುನತ ದೇವರನ್ನ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುವಾಗ ಆತನ ಕೃಪೆ ನಮ್ಮಲ್ಲಿ ಇಳಿದು ಬರುತ್ತೆ. ಅನುಭವಿಸೋಣ, ಆತನನ್ನೇ ಮಹಿಮೆ ಪಡಿಸಿ ಆರಾಧಿಸೋಣ. ಚಪ್ಪಾಳೆ ಕೊಡುತ್ತಾ ಆತನು ಮಾಡಿದ ಉಪಕಾರಗಳಿಗಾಗಿ ನಾನು ಸ್ಮರಿಸಬೇಕು, ಆತನಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಧನ್ಯವಾದಗಳನ್ನು ಸ್ತುತಿ ಅರ್ಪಣೆ ಆತನಿಗೆ ಯೋಗ್ಯವಾದದ್ದು. ನೀವು ಅರ್ಪಿಸುವ ಆ ಯೋಗ್ಯವಾದ ಸ್ತುತಿ ನಿನ್ನ ಹೃದಯದಿಂದ ಹರಡಬೇಕು. ಸಮಾಜದ ಸ್ತ್ರೀಗೆ ಹೇಳುತ್ತವೆ, ಹೃದಯದಿಂದ ಯಾರು ಆರಾಧಿಸುತ್ತಾರೋ ಆತನ ಆರಾಧನೆ ಯೋಗ್ಯವಾದದ್ದು. ನನ್ನ ಮತ್ತು ನಿನ್ನ ಆರಾಧನೆ ಬಾಯಿದಾಗ ಹೃದಯದಿಂದ ಅರ್ಪಿಸುವಂತದಾಗಲಿ. ನಾವು ಸ್ತುತಿಸುವಾಗಲೂ ಹೃದಯ ತುಂಬಿ ಸ್ತುತಿಸಿ ಆತನನ್ನು ಮಹಿಮೆ ಪಡಿಸೋಣ. ಆಯಸ್ಸು ಪಡೆದು ಸೌಖ್ಯ ಉಂಟಾಗುತ್ತೆ, ಬಿಡುಗಡೆ ಉಂಟಾಗುತ್ತೆ, ಸಕ್ಕರೆ ಕಾಯಿಲೆ ರೋಗ ಎಂತಲೇ ಬಿಟ್ಟೋಗುತ್ತೆ. ಆತನನ್ನು ಸ್ತುತಿಸಿ ಮಹಿಮೆ ಪಡಿಸುವಾಗ